ಪವನ್ ಸರ್, ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ನ ಬ್ರಾಂಚ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ನ ಬ್ರಾಂಚ್ ಅಕೌಂಟ್ಸ್ ಸಮ್ ಬಿಡಿಸತ್ತಿದ್ವಿ. ಓಕೆ, ಇವೆಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ಕೊಂಡಿರಿ. ಈಗ ಒನ್ ಬೈ ಒನ್ ಪೋಸ್ಟಿಂಗ್ ಮಾಡ್ತಾ ಹೋಗೋಣ. ಸೊ ದೇಸಾಯಿ ಕಂಪನಿ ಲಿಮಿಟೆಡ್ ಹುಬ್ಳಿ has a branch at Dharwad. The goods are invoiced to the branch at 20% profit on sales. The branch has been instructed to send all the cash received to the head office daily, and its expenses are paid by the head office. The following is the summary of transactions for the year 2025. So, ಇಲ್ಲಿ first branch petty cash opening ಕೊಟ್ಟಿದ್ದಾನ್ರಿ. So branch petty cash ಅನ್ನ opening ತೋರಿ 2 balance brought down, take into bracket opening balance of assets, ಅಥವಾ ನೀವು ಡೈರೆಕ್ಟ್ಲಿ ಟು ಓಪನಿಂಗ್ ಸ್ಟಾಕ್ ಅಂತ ತಗೋಬಹುದು. ಎ ಅಂತ ತಗೋರಿ, ಬ್ರಾಂಚ್ ಪೆಟಿ ಕ್ಯಾಶ್, ಬ್ರಾಂಚ್ ಪೆಟಿ ಕ್ಯಾಶ್ 1,125. ಸೊ 200 ಬರ್ಕೊಂಡಿವ್ರಿ. ಸೊ ಯಾವ್ದು ಆಗಿದೆ ಅಲ್ಲ ಮಾರ್ಕ್ ಮಾಡ್ಬಿಡೋನು. ಸೊ 200 rupees ಡನ್. ಎರಡನೇ ಬ್ರಾಂಚ್ ಡೆಟರ್ಸ್ 1,125 8,000 ಇದೆ. ಸೊ ಬ್ರಾಂಚ್ ಡೆಟರ್ಸ್ ಅಕೌಂಟ್ ನೋಡ್ರಿ, ಬಿ ಅಂತವ್ರಿ, ಡೆಟರ್ಸ್ 1,1,2025 8,000 ಈ ಇಲ್ಲೊಂದು ಬರ್ತ್ರಿ. ಆಮೇಲೆ ಡೆಟರ್ಸ್ ಅಕೌಂಟ್ ಹೋಗಿ 2 balance brought down, ಓಪನಿಂಗ್ ಡೆಟರ್ಸ್ 1,1,2025. ಸೊ ಅಮೌಂಟ್ 8,000. ಸೊ ಒಂದ್ ಎಂಟ್ರಿ ಇಲ್ಲಿ, ಇನ್ನೊಂದು ಎಂಟ್ರಿ ಡೆಟರ್ಸ್ ಅಕೌಂಟ್ ನಲ್ಲಿ. ಸೊ ನೆಕ್ಸ್ಟ್ ಇದು ಮುಗೀತು, ಡೆಟರ್ಸ್ ಮುಗೀತು, ಬ್ರಾಂಚ್ ಡೆಟರ್ಸ್ ಪೆಟಿ ಕ್ಯಾಶ್ ಮುಗೀತು, ಡೆಟರ್ಸ್ ಮುಗೀತು. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ಬರ್ರಿ, ಸಿ ಸ್ಟಾಕ್ 1,1,2025, take into bracket at invoice price ಎಷ್ಟದ ರೀ? 20,000 ಅದೇ. ಸೊ 20,000. ಓಕೆ, ಬ್ರಾಂಚ್ ಪೆಟ್ಟಿ ಕ್ಯಾಶ್ ಇಲ್ಲಿ ತಗೊಂಡೆ 200, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಇಲ್ಲಿ ತಗೊಂಡೆ 8,000 ರೂಪಾಯಿ. ಅದೇ 8,000 ರೂಪಾಯಿ ಡೆಟರ್ಸ್ ಅಕೌಂಟ್ ಹೋಗಿ ಎಂಟ್ರಿ ಮಾಡ್ಕೊಂಡಿರಿ. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇದೆ, ಆ ಬ್ರಾಂಚ್ ಸ್ಟಾಕ್ ಓಪನಿಂಗ್ ಇಲ್ಲಿ ತಗೊಂಡೆ. ಸೊ ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 2 ಗೂಡ್ಸ್ sent to branch account, take into bracket sent at IP, that is 80,000%, 80,000 plus 25%. ಸೊ 1 lakh. ಈ 25% ಯಾವ ತರ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಅದ್ರ ಆಲ್ಟರ್ನೇಟಿವ್ 25% ಆನ್ ಇನ್ ಕಾಸ್ಟ್ ಪ್ರೈಸ್ ಅಂತ ಅರ್ಥ. ಸೊ ಅಲ್ಲಿ 20% ಆನ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೊಟ್ಟಿದ್ದಾನೆ 20% ಪ್ರಾಫಿಟ್ ಆನ್ ಸೇಲ್ಸ್ ಅಂದ್ರೆ 20% ಪ್ರಾಫಿಟ್ ಆನ್ ಸೇಲ್ಸ್ ಅಂದ್ರೂ ಒಂದೇ, 25% ಆನ್ ಕಾಸ್ಟ್ ಪ್ರೈಸ್ ಅಂದ್ರೂ ಒಂದೇ. ಸೊ 25% ಆನ್ ಕಾಸ್ಟ್ ಪ್ರೈಸ್. 80,000 ಅನ್ನೋದು ಕಾಸ್ಟ್ ಪ್ರೈಸ್ ಮೇಲೆ ಇದೆ. ಸೊ 80,000 ಮೇಲೆ 25% ಮಾರ್ಜಿನ್ ಆಡ್ ಮಾಡಿದ್ರೆ 1 lakh ಬಂತು. ಓಕೆ, ಇದು ಸ್ವಲ್ಪ ಸ್ಪೆಷಲ್ ಇದು. ನೆಕ್ಸ್ಟ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ 2 ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟೇಕ್ ಇನ್ ಬ್ರಾಕೆಟ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಎ ಪೆಟಿ ಕ್ಯಾಶ್ 1,400, ಬಿ ರೆಂಟ್ 6,000,
ರೆಂಟ್ 6,000. ನೆಕ್ಸ್ಟ್ ಸ್ಟೇಷನರಿ 3,000. ಸ್ಟೇಷನರಿ 3,000. ನೆಕ್ಸ್ಟ್ ಸ್ಯಾಲರಿ 24,000. ಮೇಕ್ ಇಟ್ ಟೋಟಲ್. ಸೊ 34,400. ಸೊ 34,400 ಆಯ್ತು. ಈಗ ಕ್ಯಾಶ್ ಸೇಲ್ಸ್ ಅಲ್ಲಿ ತಗೋಬೇಕ್ರಿ. ಬ್ರಾಂಚ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟೇಕ್ ಇನ್ ಬ್ರಾಕೆಟ್, ಕಲೆಕ್ಟ್ ಫ್ರಾಮ್ ಬ್ರಾಂಚ್ ಅಂದ್ರೆ ಬ್ರಾಂಚ್ ಇಂದ ಕಲೆಕ್ಷನ್ ಮಾಡಿದ್ದು. ಬೈ ವೇ ಆಫ್ ಕ್ಯಾಶ್ ಸೇಲ್ಸ್ ಎಷ್ಟಿದೆ ನೋಡ್ರಿ. ಕ್ಯಾಶ್ ಸೇಲ್ಸ್ ಎಷ್ಟಿದೆ? 58,600 ರೂಪಾಯಿ ಇದೆ. ಸೊ 58,600. 58,600. ಅದೇ ರೀತಿ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ? 70,000. ಸೊ 70,000 ಕ್ರೆಡಿಟ್ ಸೇಲ್ಸ್ ತಗೋರಿ. ಬ್ರಾಂಚ್ ಅಕೌಂಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ ತಗೋರಿ ಟು ಕ್ರೆಡಿಟ್ ಸೇಲ್ಸ್. ಎಲ್ಲ ಎಂಟ್ರಿನೂ ಮಾಡ್ತಾ ಹೋಗ್ಬೇಕ್ರಿ, ಯಾವ್ದು ಬಿಡಬಾರ್ದು. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಅಂತ ಅರ್ಥ ಆಯ್ತು. ಎಷ್ಟಿದೆ? 2,000. ಓಕೆ, ಬಾಯ್ ಇದೊಂದು ಲೈನ್ ಬಿಡ್ರಿ. ಬಾಯ್ ಒಂದು 2 ಲೈನ್ಸ್ ಬಿಟ್ಟ ಬಾಯ್ ಗೂಡ್ಸ್ sent to branch account, take into bracket, returned to head office at SP selling price ಅಥವಾ ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಒಂದೇ, ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಒಂದೇ. ಸೊ 2,000 ಇದೆ. 2,000 ಇದು IP ಅಂತ ಬರ್ಕೊಂಡ್ಬಿಡ್ರಿ, ಕನ್ಫ್ಯೂಸ್ ಆಗಬಾರ್ದು. ಇನ್ವಾಯ್ಸ್ ಪ್ರೈಸ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್. 60,000 ಇದೆ. ಸೊ ಕಸ್ಟಮರ್ಸ್ ಇನ್ ದ ಸೆನ್ಸ್ ಕ್ರೆಡಿಟ್ ಫ್ರಾಮ್ ಡೆಟರ್ಸ್ 60,000. 58,600 plus 60,000. ಸೊ 1,18,600. ಸೊ ಇದೇ 60,000 ರೂಪಾಯಿನ ಇಲ್ಲೊಂದು ತೋರಿ ಬಾಯ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕಲೆಕ್ಟ್ ಫ್ರಾಮ್ ಡೆಟರ್ಸ್ 60,000. ಸೊ 60,000 ಮಾತ್ರ ತಗೊಳ್ಳಿ, ಕ್ಯಾಶ್ ಸೇಲ್ಸ್ ನ ತಗೋಬಾರ್ದ್ರಿ. ಯಾಕಂದ್ರೆ ಇದು ಡೆಟರ್ಸ್ ಅಕೌಂಟ್ ಇದೆ. ಸೊ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ನ ಮಾತ್ರ ಕನ್ಸಿಡರ್ ಮಾಡ್ರಿ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ 3,000 ರೂಪಾಯಿ ಇದೆ. ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಬೈ ಡಿಸ್ಕೌಂಟ್ ಅಲೌಡ್ ಹೌ ಮಚ್? 3,000. ಅದೇ ರೀತಿ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಸೇಲ್ಸ್ ರಿಟರ್ನ್ಸ್ ಅಂತ ಅರ್ಥ. ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತೋರಿ ಬೈ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್, ಟೇಕ್ ಇನ್ ಬ್ರಾಕೆಟ್ ಸೇಲ್ ರಿಟರ್ನ್, ಸೇಲ್ಸ್ ರಿಟರ್ನ್ಸ್. ₹5,000. ಸೊ 5,000. ಅದೇ ರೀತಿ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಆಸ್ ಆನ್ 400. ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಬೈ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಹೌ ಮಚ್? 400. ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟಿತ್ತು ರೀ? 200 ರೂಪೀಸ್ ಇತ್ತು. ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 400 ಇದೆ. ಅದೇ ರೀತಿ ಬ್ರಾಂಚ್ ಓಪನಿಂಗ್ ಡೆಟರ್ಸ್ 8,000 ಇತ್ತು. 8,000 ಇದೆ. ಸೊ ಇಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾನ. ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿಲ್ಲ. ಸೊ ನಮ್ಗೆ ಇಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿಲ್ಲ ಅಂದ್ರೆ ಕ್ಲೋಸಿಂಗ್ ಡೆಟರ್ಸ್ ನಾವು ಕಂಡು ಹಿಡಿಬೇಕಿಲ್ರಿ. ಇಲ್ಲಿ
ಕಂಡುಹಿಡಿದ ಆ ಕ್ಲೋಸಿಂಗ್ ಲೆಟರ್ಸ್ ಅನ್ನ ಇಲ್ಲಿ ತಗೊಂಡು ಬೈ ಕ್ಲೋಸಿಂಗ್ ಲೆಟರ್ಸ್ ಅನ್ನ ಬರ್ಕೋಬೇಕು. ಸೊ ಈಗ ಆಲ್ಮೋಸ್ಟ್ ಎಲ್ಲಾ ಎಂಟ್ರೀಸು ಫಿನಿಶ್ ಆಗಿದಾವ್ರಿ. ಸೊ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಇದು ಆಗಿದೆ. ಸೊ ಇದು 8,000 ಡೆಟರ್ಸ್ ಇದು ಆಗಿದೆ. ಸೊ ಆಲ್ಮೋಸ್ಟ್ ಆಲ್ ದ ಎಂಟ್ರೀಸ್ ಆರ್ ಮೇಡ್. ಸೊ ಈಗ ಬ್ರಾಂಚ್ ಲೆಟರ್ಸ್ ಕ್ಲೋಸ್ ಮಾಡೋಣ. 8,000 plus 70,000. 8,000 plus 70,000. ಸೊ 78,000 ಬಂತು. ಸೊ 78,000 ಅಲ್ಲಿ ಸೊ 78,000 minus 60,000 minus 3,000 minus 5,000. ಸೊ 10,000 ಬಂತು. ಈ 10,000 by balance carried on closing debtors. ಸೊ ಬ್ರಾಂಚ್ ಡೆಟರ್ಸ್ ನಲ್ಲಿ 8,000 70,000 ಕೊಟ್ಟಿದ್ದಾನ್ರಿ. ಸೊ ಇದು ಕೊಟ್ಟಿದ್ದದ ಇದು ಕೊಟ್ಟಿದ್ದದ ಇದು ಕೊಟ್ಟಿದ್ದದ ನಾವು ಕಂಡುಹಿಡಿದಿದ್ದೇನ್ರಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಡೆಟರ್ಸ್ ಬ್ರಾಕೆಟ್ ಒಳಗ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿಬೇಕ್ರಿ. ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿಬೇಕ್ರಿ. 10,000 ಈ 10,000 ಏನಿದೆಯಲ್ಲ ಇಲ್ಲಿ ತೋರಿಸ್ರಿ ಬೈ ಕ್ಲೋಸಿಂಗ್ ಡೆಟರ್ 10,000. ಸೊ ಈ 10,000 ಕ್ಲೋಸಿಂಗ್ ಡೆಟರ್ಸ್ ಇಲ್ಲಿ ಎಂಟ್ರಿ ಮಾಡಿದ್ದೇನ್ರಿ. ಸೊ ಈಗ ಡೆಟರ್ಸ್ ಅಕೌಂಟ್ ಕೆಲಸ ಮುಗೀತ. ಈಗ ನಮ್ದೀಗ ಇಲ್ಲೂ ಎಲ್ಲ ಇವು ಎಲ್ಲ ಆಲ್ಮೋಸ್ಟ್ ಎಲ್ಲಾ ಎಂಟ್ರೀಸ್ ಮುಗಿದಿದಾವ್ರಿ. ಈಗೇನಪ್ಪಾ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ, ರಿಮೂವಲ್ ಆಫ್ ಲೋಡಿಂಗ್. ರಿಮೂವಲ್ ಆಫ್ ಲೋಡಿಂಗ್ ಯಾವಾಗ ಬರುತ್ತಂದ್ರೆ ಯಾವಾಗ ಗೂಡ್ಸ್ ಅನ್ನ ಇನ್ವಾಯ್ಸ್ ಪ್ಲೇಸ್ ಮೆಥಡ್ ಕಳ್ಸಿರ್ತೇವಲ್ಲ ಅವಾಗ ರಿಮೂವಲ್ ಆಫ್ ಲೋಡಿಂಗ್ ಬರುತ್ತ್ರಿ. ಸೊ ಆ ರಿಮೂವಲ್ ಆಫ್ ಲೋಡಿಂಗ್ ನ ಈಗ ನೋಡೋಣ. ಒಂದೇದು ಓಪನಿಂಗ್ ಸ್ಟಾಕ್ ರೀ, ಓಪನಿಂಗ್ ಸ್ಟಾಕ್, ಆಮೇಲೆ ಗೂಡ್ಸ್ ಸೆಂಟ್, ಆಮೇಲೆ ಗೂಡ್ಸ್ ರಿಟರ್ನ್, ಆಮೇಲೆ ಕ್ಲೋಸಿಂಗ್ ಸ್ಟಾಕ್. ಇದ್ರ ಮೇಲೆಲ್ಲ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ಕೋಬೇಕು. ಒಂದೇದು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಾದ್ರೆ ಓಪನಿಂಗ್ ಸ್ಟಾಕ್ ನಮ್ದು 20,000. 20,000 into 1/4 on profit, 1/4 or 25% on profit on cost price ಇದೆ. ಇಲ್ಲಿ ಕೊಟ್ಟಂತ ಎಲ್ಲಾ ಅಮೌಂಟ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದಾವ್ರಿ. 25% ಆನ್ ಕಾಸ್ಟ್ ಪ್ರೈಸ್ ಆದ್ರೆ 20% ಆನ್ ಸೆಲ್ಲಿಂಗ್ ಪ್ರೈಸ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇನ್ವಾಯ್ಸ್ ಪ್ರೈಸ್. ಸೊ 20% ಮಾಡ್ರಿ, 20%, ಅಥವಾ ಇದನ್ನ 1/5 ಬೇಕಾದ್ರೂ ಮಾಡ್ಬೋದು. 20% ಮಾಡಿದ್ರೆ ಎಷ್ಟು ಬರ್ತೀರಿ? 20,000 into 20%, 4,000. ಅಥವಾ ಇದ್ರ ಹಿಂಗೂ ಮಾಡ್ಬೋದು, ಆರ್ 20,000 into 1/5 ಬೇಕಾದ್ರೂ ಮಾಡ್ಬೋದು. ಬೋತ್ ಆರ್ ಸೇಮ್. ಆರ್ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ರೀ? 25,000 ಇದೆ. ಈ 25,000 ಅನ್ನ 25,000 into 1/5, 25,000 into 1/5 ಮಾಡಿದ್ರೆ 1 divided by 5, 5,000 ಬಂತು. ನೆಕ್ಸ್ಟ್ ಗೂಡ್ಸ್ ಸೆಂಟ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಬ್ರಾಂಚ್ ಎಷ್ಟಿದೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ 1 lakh ಇದೆ. ಸೊ 1 lakh into 1/5, 20,000. ಆವಾಗಲೇ ನಾವು ಮಾಡಿದಾಗ 80,000 ನ ಪ್ಲಸ್ 25% ಮಾಡಿದಾಗ 1 lakh ಬಂದಿತ್ತು. ಅಂದ್ರೆ 80,000ಗೆ 25% ಮಾರ್ಜಿನ್ ಆಡ್ ಮಾಡಿದಾಗ 1 lakh ಬಂದಿತ್ತು. ಅಂದ್ರೆ ಎಷ್ಟು ಮಾರ್ಜಿನ್ ಆಡ್ ಮಾಡಿದಂಗಿತ್ತು? 20,000. ಈಗಲೂ ನೋಡ್ರಿ 20,000 ಬಂತು. ಸೊ 1/5 ಮಾಡಿದ್ವಿ. ಸೊ ಅವಾಗ ನಾವು ಮಾಡಿದಾಗ 25% ಮಾಡಿದ್ವಿ, ಈಗ 1/5 ಮಾಡಿದ್ದೀವಿ. ಸೊ 20,000 ಬಂತು. ಗೂಡ್ಸ್ ಸೆಂಟ್ ಆಯ್ತು. ನೆಕ್ಸ್ಟ್ ಗೂಡ್ಸ್ ರಿಟರ್ನ್. ಗೂಡ್ಸ್ ರಿಟರ್ನ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಸೊ ಎಷ್ಟದವಿ? 2,000 rupees ಅದ. ಸೊ 2,000 rupees ಮೇಲೆ ರಿಮೂವ್ ಮಾಡ್ರಿ. 2,000 into 1/5, 2,000 into 1/5,
400. So 400, 20,000, 5,000, 4,000. ಇವೆರಡು ಸೇಮ್ ರೀ, ಸೇಮ್, ಡಬಲ್ ಎಂಟ್ರಿ ಮಾಡಬೇಡ್ರಿ. ಹಾ, ಈಗ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕ್ರಿ, ಸ್ಟಾಕ್ ಮೇಲೆ ಇದ್ದರೆ ಸ್ಟಾಕ್ ರಿಸರ್ವ್ ಅಂತ ತಗೋಬೇಕು. ಓಪನಿಂಗ್ ಸ್ಟಾಕ್ ಇಲ್ಲಿ ಬರ್ದಿದ್ರು ನಾವು ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್, ಅದ್ಮೇಲೆ ರಿಮೂವಲ್ ಆಫ್ ಲೋಡಿಂಗ್ ಏನ್ ಮಾಡ್ಬೇಕು, ಅದ್ರ ಅಪೋಸಿಟ್ ಸೈಡ್. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರ್ದಿದ್ದೀನಿ, ಅದ್ರ ಅಪೋಸಿಟ್ ಸೈಡ್ ರಿಮೂವಲ್ ಆಫ್ ಲೋಡಿಂಗ್ ಮಾಡಬೇಕು. ಬೈ ಸ್ಟಾಕ್ ರಿಸರ್ವ್, ಸ್ಟಾಕ್ ರಿಸರ್ವ್ ರಿಮೂವಲ್ ಆಫ್ ಲೋಡಿಂಗ್, ROL, ರಿಮೂವ್ ಆಫ್ ಲೋಡಿಂಗ್ ಎಷ್ಟದ ರೀ, 4,000 ಇದೆ. ಅದೇ ರೀತಿ ಈ 4,000 ಮುಗೀತು ಓಪನಿಂಗ್ ಸ್ಟಾಕ್. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ಯಾವ ಸೈಡ್ ಎಂಟ್ರಿ ಮಾಡಿದ್ದೇವೆ, ಕ್ರೆಡಿಟ್ ಸೈಡ್. ಅದನ್ನ ಡೆಬಿಟ್ ಸೈಡ್ ತೋರಿ, ಟು ಸ್ಟಾಕ್ ರಿಸರ್ವ್ ಅಂತ, ಟು ಸ್ಟಾಕ್ ರಿಸರ್ವ್ ರಿಮೂವಲ್ ಆಫ್ ಲೋಡಿಂಗ್ ಎಷ್ಟದ ರೀ, 5,000 ರೂಪಾಯಿ ಇದೆ. ಸೊ 5,000. ಸೊ ಈ 4,000 ರೂಪಾಯಿದು ಮುಗೀತು, 5,000 ರೂಪಾಯಿದು ಮುಗೀತು. ನೆಕ್ಸ್ಟ್ ಗೂಡ್ ಸೆಂಟ್ 20,000 ಇದೆ. ಗೂಡ್ ಸೆಂಟ್ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದೀವಿ, ಟೂ ಸೈಡ್, ಅದು ಬೈ ಸೈಡ್ ತಗೋರಿ. ಬಾಯ್ ಬರೆಯೋದು ಮಾತ್ರ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಾನೆ ಬರೀಬೇಕು. ಬ್ರಾಕೆಟ್ನಾಗ ರಿಮೂವಲ್ ಆಫ್ ಲೋಡ್ ಆನ್ ಗೂಡ್ಸ್ ಸೆಂಟ್ ಎಷ್ಟದಲ್ಲಿ, 20,000. ಇದನ್ನ ಸ್ಟಾರ್ ಮಾಡ್ತವ್ರಿ. ಕಳಿಸಿದ್ದಿಲ್ಲದ, ರಿಮೂವಲ್ ಆಫ್ ಲೋಡಿಂಗ್ ಇಲ್ಲದ. ಸೊ ಓಪನಿಂಗ್ ಸ್ಟಾಕ್ ಇಲ್ಲದ, ಅದು ರಿಮೂವಲ್ ಆಫ್ ಲೋಡಿಂಗ್ ಇಲ್ಲದ. ಸೊ ಕ್ಲೋಸಿಂಗ್ ಸ್ಟಾಕ್ ಗೂಡ್ಸ್ ಇಲ್ಲದ, ಅದು ರಿಮೂವಲ್ ಆಫ್ ಲೋಡಿಂಗ್ ಮಾಡ್ಬೇಕ್ರಿ. ಸ್ಟಾಕ್ ರಿಸರ್ವ್ ಕ್ಲೋಸಿಂಗ್ ಸ್ಟಾಕ್ ಆಯ್ತಾ, ಇದು ರಿಮೂವಲ್ ಆಫ್ ಲೋಡಿಂಗ್. ಕ್ಲೋಸಿಂಗ್ ಸ್ಟಾಕ್ ನೋಡ್ರಿ. ಹಾ, ಗೂಡ್ಸ್ ರಿಟರ್ನ್ 2 ತಗೋರಿ. ಗೂಡ್ಸ್ ರಿಟರ್ನ್ 2,000 ಇದೆ. ಆ 2,000 ಮೇಲೆ ಲೋಡಿಂಗ್ 400, ಆ 400 ಇಲ್ಲಿ ತಗೋರಿ. 400 2 ಗೂಡ್ಸ್ sent to branch, removal of load on return, ಅದ್ರ ಮೇಲೆ ಲೋಡಿಂಗ್ ಇದು ತಗೋತೀವಿ. ರಿಟರ್ನ್ ಇಲ್ಲಿದೆ, ಅದ್ರ ರಿಮೂವಲ್ ಆಫ್ ಲೋಡಿಂಗ್ ಇಲ್ಲಿದೆ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿದೆ, ಅದ್ರ ರಿಮೂವಲ್ ಆಫ್ ಲೋಡಿಂಗ್ ಇಲ್ಲಿದೆ. ಸೆಂಟ್ ಇಲ್ಲಿದೆ, ಅದ್ರ ರಿಮೂವಲ್ ಆಫ್ ಲೋಡಿಂಗ್ ಇಲ್ಲಿದೆ. ಓಪನಿಂಗ್ ಸ್ಟಾಕ್ ಇಲ್ಲಿದೆ, ಅದ್ರ ರಿಮೂವಲ್ ಆಫ್ ಲೋಡಿಂಗ್ ಇಲ್ಲಿದೆ. ಸೊ ಅಪೋಸಿಟ್ ಸೈಡ್. ಸೊ ಈಗ ಏನ್ ಮಾಡ್ರಿ, ಕ್ಲೋಸ್ ಮಾಡ್ಬೇಕ್ರಿ. ಯಾವ ಸೈಡ್ ಜಾಸ್ತಿ ಇರುತ್ತೆ ಎರಡು ಕಡೆ ಬರ್ಕೊಂಡು ಕ್ಲೋಸಿಂಗ್ ಸ್ಟಾಕ್ ಕಳಿಬೇಕು. ಅಂದ್ರೆ ಕಾಮನ್ಲಿ ಕ್ರೆಡಿಟ್ ಸೈಡ್ ಇನ್ಕಮ್ ಅಂತ ತೋರಿಸ್ತೀವಿ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಅಂತ ತೋರಿಸ್ತೀವಿ. ಇನ್ಕಮ್ ಜಾಸ್ತಿಯಾಗಿ ಎಕ್ಸ್ಪೆನ್ಸ್ ಕಡಿಮೆ ಆದ್ರೆ ಪ್ರಾಫಿಟ್, ಅದೇ ಎಕ್ಸ್ಪೆನ್ಸ್ ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆದ್ರೆ ಲಾಸ್. ಸೊ ಚೆಕ್ ಮಾಡೋಣ. ಫಸ್ಟ್ ಕ್ರೆಡಿಟ್ ಸೈಡ್ ನೋಡ್ಬಿಡ್ರಿ. 1,18,600 ಪ್ಲಸ್ 2,000 ಪ್ಲಸ್ 400 ಪ್ಲಸ್ 10,000 ಪ್ಲಸ್ 25,000 ಪ್ಲಸ್ 4,000 ಪ್ಲಸ್ 20,000. ಸೊ 1,80,000 ಬಂತು. ಸೊ 1,80,000. ಸೊ 1,80,000 ಅಲ್ಲಿ ಇಲ್ಲಿ ಎಷ್ಟು ಬಂತು ನೋಡ್ರಿ, 200 ಪ್ಲಸ್ 8,000 ಪ್ಲಸ್ 20,000 ಪ್ಲಸ್ 1 lakh ಪ್ಲಸ್ 34,400 ಪ್ಲಸ್ 5,000 ಪ್ಲಸ್ 400. ಸೊ 1,68,000 ಬಂತು. ಸೊ 1,68,000 ಖರ್ಚಾಗಿದೆ ನಮ್ದು, 1,80,000 ಇನ್ಕಮ್ ಆಗಿದೆ. ಸೊ ಇನ್ಕಮ್ ಜಾಸ್ತಿ ಆಗೈತ್ರಿ. ಇನ್ಕಮ್ ಅನ್ನ ಎರಡು ಕಡೆ ಹಚ್ಕೊರಿ. ಸೊ 1,80,000. ಸೊ 1,80,000 ಅಲ್ಲಿ ಲೆಸ್ ಮಾಡಿದ್ರೆ ಬರೋ ಪ್ರಾಫಿಟ್ ಜನರಲ್ P&L ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತ್ರಿ, 1,80,000 ಮೈನಸ್ 1,68,000. ಸೊ 12,000 ರೂಪಾಯಿ ಪ್ರಾಫಿಟ್, 12,000 ರೂಪಾಯಿ ಪ್ರಾಫಿಟ್ ಬಂತು. ಸೊ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂದ್ರೆ
ಎಲ್ಲಾ ಎಂಟ್ರೀಸು ಮಾಡ್ಕೋಬೇಕ್ರಿ. ಮಾಡ್ಕೊಂಡ ನಂತರ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ಕೋಬೇಕು. ಓಪನಿಂಗ್ ಸ್ಟಾಕ್ ಆಫ್ ರಿಮೂವಲ್ ಆಫ್ ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ ಅಮೌಂಟ್ 4,000 ರೂಪಾಯಿ ಇದೆ. ಸೊ ಸಾಮಾನ್ಯವಾಗಿ ನಾವು ಓಪನಿಂಗ್ ಸ್ಟಾಕ್ ಅನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಅದು ರಿಮೂವಲ್ ಆಫ್ ಲೋಡಿಂಗ್ ಅನ್ನ ಕ್ರೆಡಿಟ್ ಸೈಡ್ ತಗೋಬೇಕ್ರಿ. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಅದು ರಿಮೂವಲ್ ಆಫ್ ಲೋಡಿಂಗ್ ಡೆಬಿಟ್ ಸೈಡ್ ಮಾಡ್ಕೋಬೇಕ್ರಿ. ಅದೇ ರೀತಿ ಗೂಡ್ಸ್ ಅಂಡ್ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಅದು ರಿಮೂವಲ್ ಆಫ್ ಲೋಡಿಂಗ್ ಕ್ರೆಡಿಟ್ ಸೈಡ್ ಮಾಡ್ಕೋತೀವಿ ಬೈ ಸ್ಟಾಕ್ ರಿಸರ್ವ್ ಅಂತ. ಅದೇ ರೀತಿ ಗೂಡ್ಸ್ ರಿಟರ್ನ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೋತೀವಿ, ಅದರ ರಿಮೂವಲ್ ಆಫ್ ಲೋಡಿಂಗ್ ಡೆಬಿಟ್ ಸೈಡ್ ಮಾಡ್ಕೋತೀವಿ. ಅಂದ್ರೆ ಅದ್ರ ಅಪೋಸಿಟ್ ಸೈಡ್ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ಕೋತೀವಿ. ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ರಿಮೂವಲ್ ಆಫ್ ಲೋಡಿಂಗ್ ಬಂದಿತ್ತಂದ್ರೆ ಸ್ಟಾಕ್ ರಿಸರ್ವ್ ಅಂತ ತಗೋತೀವಿ. ಅದೇ ಗೂಡ್ಸ್ ಅಂಡ್ ಗೂಡ್ಸ್ ರಿಟರ್ನ್ ಇತ್ತಂದ್ರೆ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಂತ ತಗೋತೀವಿ. ಬ್ರಾಕೆಟ್ ನಲ್ಲಿ ರಿಮೂವಲ್ ಆಫ್ ಲೋಡಿಂಗ್, ಸೆಂಡ್ ಇದ್ರೆ ಸೆಂಡ್, ರಿಟರ್ನ್ ಇದ್ರೆ ರಿಟರ್ನ್. ಇಷ್ಟು ಮಾಡಿದ್ರೆ ನಮ್ದು ಲೆಕ್ಕ ಮುಗೀತು. ಇಷ್ಟು ಮಾಡಿದ್ರೆ ನಿಮ್ಗೆ 15 ಮಾರ್ಕ್ಸ್ ಕೊಡ್ತಾರೆ. ಥ್ಯಾಂಕ್ ಯು.